ನೀವು ಚೆನ್ನಾಗಿರ್ಬೇಕು. ಇನ್ನು ಮುಂದೆ ನೀವು ಯಾವತ್ತೂ ಮಗ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಮಗ ಆಗಿರ್ತೀನಿ. ಅದೇನಾದರೂ ಆಗಿರಲಿ ನಿಮ್ಮ ಮಗನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನು ಕಾಪಾಡ್ತೀನಿ. ನಾವೆಲ್ಲರೂ ನಿಮ್ಮ ಮಕ್ಕಳ ಥರನೇ. ಕರಳುಬಳ್ಳಿ ಹುಡುಗಿ ಅನ್ಸಿದ್ರೆ ನನ್ನೇ ನಿಮ್ಮ ಮಗಳು ಅನ್ಕೊಳ್ಳಿ. ಹುಡುಗ ಅನ್ಸಿದ್ರೆ ಭುವನಿದ್ದಾರೆ. ಜನಿಸುವೆ ಮಡಿಲಲಿ ನೀನದೆ ಜನುಮವೇ ಇದ್ದರೆ ನಿಮ್ಮ ನಿಜವಾದ ಕರಳಿನ ಬಳ್ಳಿ ಸಿಗೋ ತನಕ ನನ್ನ ನಿಮ್ಮ ಮಗ ಅನ್ಕೋತೀರಾ? ನಾನಿನಗೆ ಜೋಗುಳವೇ ನಾನಿನಗೆ ಆರೋ ರಾರಿರಾರೋ. ದನಗಳೇ, ಸ್ವಲ್ಪ ಹಾಗೆ ಕೂತ್ಕೊಡಿ. ನಿಮ್ಮ ಕಾಲು ಓದ್ತೀನಿ. ಎಷ್ಟು ಹೇಳ್ತಿದ್ದೀರಾ ನೀವು? ಕೊಡಿ. ಕೆಲವೊಮ್ಮೆ ಸತ್ಯ ಅನ್ನೋದು ಹುಲಿ ಥರ. ಅದರ ಜೊತೆ ನಮ್ಗೆ ಎಷ್ಟೇ ಸಲಿಗೆ ಇದ್ರೂ ಅದು ಹಸ್ದಾಗ ನಮ್ಮನ್ನ ಯಾವಾಗ ಹೇಗೆ ಆಪೋಷಣ ತಗೊಳುತ್ತೆ ಅಂತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.